ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈಗ 8 ಲೆಕ್ಕಗಳನ್ನು ಮಾಡಿವಿ. 9ನೇ ಲೆಕ್ಕ ನೋಡ್ರಿ. 530% 20% 10% ಯಾವ ಮೌಲ್ಯಕ್ಕೆ ಸಮವಾಗ್ಯದ ಅಂತ ಕೇಳೋದು. 500 ಇವು 30% 20% 10% ಯಾವ ಮೌಲ್ಯಕ್ಕೆ ಸಮವಾಗೈತಿ? ಆಪ್ಷನ್ ಎ 1, ಆಪ್ಷನ್ ಬಿ 15, ಅಥವಾ ಆಪ್ಷನ್ ಸಿ 7.5, ಅಥವಾ ಆಪ್ಷನ್ ಡಿ 3 ಸಮವಾಗೈತಿ ಅನ್ನೋದನ್ನ ಈ ಲೆಕ್ಕದ ಮುಖಾಂತರ ನೋಡ್ರಿ. ನಮ್ಗೆ 500 ಇದ್ರ ಮೌಲ್ಯ ಬೇಕಾಗೈತಿ. ನಮ್ಗೆ ಈಗ 30% 20% 10% ಯಾವ ಮೌಲ್ಯಕ್ಕೆ ಸಮವಾಗೈತಿ ಅಂತ ಕೇಳೋಣ. 500ಕ್ಕೆ ಯಾವ ಸಮ ಆಗೈತಿ? 500ರ 30% ಅಂದ್ರೆ 150. 150ರ 20% ಅಂದ್ರೆ 30 ಬರ್ತೈತಿ. 30ರ 10% ಅಂದ್ರೆ 3 ಬರ್ತೈತಿ. ನಮ್ಗೆ ಕೊಟ್ಟ ಆಪ್ಷನ್ ಡಿ 3 ಅಂತ ಐತಿ. ಅಥವಾ ಇದನ್ನೇನಾದ್ರೂ ನಮ್ಗೆ ಸರಿಯಾಗಿ ತಿಳಿಲಿಲ್ಲ ಅಂದ್ರೆ ಈ ಥರನೂ ಮಾಡ್ಬೋದು. 10% ಗುಡ್ಲೆ 20% ಗುಡ್ಲೆ 30% 500, 10/100, 20/100, 30/100 ಇಂಟು ಹಾಕೊಂಡು ನಾವು ಈ ಛೇದ ಹೊಡೆದ್ರೆ ಇಲ್ಲಿಯೂ ಕೂಡ ಏನು ಬರ್ತೈತಿ ಅಂತಂದ್ರೆ ಉತ್ತರ 3 ಬರ್ತೈತಿ. ಛೇದ ಹೊಡೆದು ನೋಡ್ರಿ ಬೇಕಾದ್ರೆ ಒಂದು ನಿಮಿಷ ನೋಡ್ರಿ. 10 ಒಂದ್ಲೆ 10 ಹತ್ಲೆ 10 20 25, 5 ಒಂದ್ಲೆ 500. ಆಮೇಲೆ ಕರೆಕ್ಟಾಗಿ ಛೇದ ಹೊಡಿಬೇಕು ನಾವು. ಈಗ 100 ಒಂದ್ಲೆ ಈ 100ಲೆ ಈ ಪೂಜೆ ಹೋಯ್ತು ಈ ಪೂಜೆ ಹೋಯ್ತು. ಇಲ್ಲಿ ಎಷ್ಟು ಉಳಿತು? 3 ಉಳಿತು. ಇಲ್ಲಿಯೂ ಕೂಡ ನಮ್ಗೆ 3 ಉಳಿದಿತ್ತು. 30ರ 10% ಅಂದ್ರೆ 3 ಉಳಿದಿತ್ತು. ಇಲ್ಲಿ ಈ ತರ ಮಾಡಿ ಛೇದ ಹೊಡೆದ್ರು ಕೂಡ 3 ಉಳಿದಿತ್ತು. ಹಾಗಾದ್ರೆ ನಮ್ದು ಆಪ್ಷನ್ ಡಿ ಸರಿಯಾದ ಉತ್ತರ. ಇಲ್ಲಿ ನೋಡ್ರಿ 10ನೇ ಲೆಕ್ಕ. 42ರ ಅಪವರ್ತನಗಳ ಮೊತ್ತವೆಷ್ಟು ಅಂತ ಕೇಳ. ಅದರ 42ರ ಅಪವರ್ತನಗಳು ಅಂದ್ರೆ ಯಾವ್ಯಾವ ಅಂಕಿಗಳು 42ರ ಮಗ್ಗಿ. 42 ಆ ಮಗ್ಯ ಬರ್ತೈತಿ ಅನ್ನೋದು ನೋಡ್ಬೇಕು ನಾವು. 1ರ ಮಗ್ಯ ಬರ್ತೈತಿ, 2ರ ಮಗ್ಯ ಬರ್ತೈತಿ, 3ರ ಮಗ್ಯಾಗ, 6ರ ಮಗ್ಯಾಗ, 7ರ ಮಗ್ಯಾಗ, 14, 21 ಮತ್ತು 42 ಇವು ಎಲ್ಲ ಮಗ್ಯಾಗ 42 ಬರ್ತೈತಿ. ಹಾಗಾದ್ರೆ ಅವು ಅಪವರ್ತನಗಳ ಮೊತ್ತ ಇಟ್ಕೊಳ್ರು 96 ಬರ್ತೈತಿ. ಹೇಗೆ ಅಂದ್ರೆ 1 + 2 + 3 + 6 + 7 + 14 + 21 + 42 ಮಾಡಿದರೆ 96 ಬರ್ತೈತಿ. ಹಾಗಾದ್ರೆ 42ರ ಅಪವರ್ತನಗಳ ಮೊತ್ತವೆಷ್ಟು ಅಂದ್ರೆ 96. ಆಪ್ಷನ್ ಎ ಸರಿಯಾದ ಉತ್ತರ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಬೆಲ್ ಬಟನ್ ಮಾಡಿ ಪ್ರೆಸ್ ಮಾಡಿ.